ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ನಡುವಣ ಈ ಜಗಳ ಯಾಕೋ ನಿಲ್ಲುವ ಲಕ್ಷಣಕ್ಕೆ ಕಾಣ್ತಾ ಇಲ್ಲ. ಈಗ ಅಭಿಮಾನಿಗಳ ಹಂತಕ್ಕೆ ಇದು ಬಂದಿದೆ. ಓಕೆ, ಡಿ ಬಾಸ್ ಜಿಂದಾಬಾದ್ ಹೆಸರಿನಲ್ಲಿ ನಾಳೆ ದರ್ಶನ್ ಅಭಿಮಾನಿಗಳು ಬೃಹತ್ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಒಂಟಿ ಸಲಗ ಹೆಸರಿನಲ್ಲಿ ಬೃಹತ್ ರ್ಯಾಲಿ. ಈ ರ್ಯಾಲಿ ಮಾಡ್ತಿರೋ ಜಾಗ ಗಮನಾರ್ಹ. ಬೊಮ್ಮನಹಳ್ಳಿಯಲ್ಲಿ ಬೃಹತ್ ರ್ಯಾಲಿ ಮಾಡ್ತಾ ಇರ್ತಕ್ಕಂಥದ್ದು. ಬೊಮ್ಮನಹಳ್ಳಿ ಮಹಾಗಣಪತಿ ದೇವಸ್ಥಾನದಿಂದ HSR ಲೇಔಟ್ BDA ಕಾಂಪ್ಲೆಕ್ಸ್ ತನಕ ರ್ಯಾಲಿಯನ್ನು ಮಾಡ್ತಾರೆ. ಯಾಕೆ ಅಂದರೆ ಬೊಮ್ಮನಹಳ್ಳಿ ಉಮಾಪತಿ ಅವರ ಕ್ಷೇತ್ರ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಕೂಡ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ, ಆದರೆ ಸೋತಿದ್ರು. ಅವರ ಕ್ಷೇತ್ರದಲ್ಲೇ ರ್ಯಾಲಿ ಮಾಡಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಡಿ ಬಾಸ್ ಅಭಿಮಾನಿಗಳು ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಈ ಕಾರ್ಯಕ್ರಮ ಡಿ ಬಾಸ್ ಜಿಂದಾಬಾದ್ ಒಂಟಿ ಸಲಗ ಹೆಸರಿನಲ್ಲಿ ಬೃಹತ್ತಾದ ರ್ಯಾಲಿ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅವರದ್ದೇ ಕ್ಷೇತ್ರದಲ್ಲಿ ಅಂದರೆ ಉಮಾಪತಿ ಅವರ ಕ್ಷೇತ್ರ ಬೊಮ್ಮನಹಳ್ಳಿನಲ್ಲಿ ಆರಂಭ ಆಗುತ್ತೆ. HSR ಲೇಔಟ್ BDA ಕಾಂಪ್ಲೆಕ್ಸ್ ತನಕ ಈ ರ್ಯಾಲಿ ಬರುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಯಾಕೋ ಇದು ತಣ್ಣಗಾಗತ್ತೆ ಕದನ ವಿರಾಮ ಅಂತ ಅಂದ್ಕೊಂಡ್ರೆ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪದೇ ಪದೇ ಟ್ರಿಗರ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ, ಏನು ನಡೀತಾ ಇದೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಕಳೆದ ಒಂದು ವಾರದಿಂದ ಉಮಾಪತಿ ಮತ್ತು ದರ್ಶನ್ ನಡುವೆ ಫೈಟ್ ವಾಕ್ ಸಮರ ಜೋರಾಗಿದೆ. ಅದೇ ರೀತಿಯಲ್ಲಿ ಉಮಾಪತಿಯವರು ಅಂದರೆ ಅವರ ಕಡೆಯವರಿಂದ ಸಕಲ ಒಂದು ರೀತಿಯಲ್ಲಿ ಏನೇನೆಲ್ಲ ಆಗಬೇಕು ಆ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದರು. ಆದರೆ ದರ್ಶನ್ ಅವರು ಮಾತ್ರ ಒಂದು ಸಲ ಒಂದು ಮಾತನ್ನ ಹೇಳಿ ಅಲ್ಲಿಗೆ ಸುಮ್ಮನಾಗಿರ್ತಾರೆ. ಆದರೆ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾನೆ ಇರ್ತಾರೆ, ನಮ್ಮನ್ನ ಕಟ್ಟಾಕಿದ್ದೀರಾ, ನಮ್ಮನ್ನ ಬಿಟ್ಟುಬಿಡಿ, ಬಿಟ್ಟು ನೋಡಿ, ನಾವು ಕೂಡ ನಮ್ಮದೇನಿದೆ, ನಮ್ಮ ಕಡೆಯಿಂದ ಮಾತೇನಿದೆ ಅದನ್ನು ಹೊರ ಹಾಕ್ತೀವಿ, ಸತ್ಯ ಯಾವುದು ಅಂತ ತಿಳಿಸ್ಕೊಡ್ತೀವಿ, ಯಾವುದೋ ಒಂದು ವಿಚಾರಕ್ಕೆ ಹೀಗೆ ಮಾತಾಡೋದು ತಪ್ಪು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೀಗಾಗಿ ಅಂದರೆ ಎಲ್ಲ ಕಾರಣಗಳಿಂದ ಏನಾದರೂ ಅಭಿಮಾನಿಗಳು ಕೂಡ ರೊಚ್ಚಿಗೆದ್ದಿರ್ತಾರೆ. ಹೀಗಾಗಿ ಅವರು ನಾಳೆ ಒಂಥರ ಉಮಾಪತಿ ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಬೃಹತ್ ಬೈಕ್ ರ್ಯಾಲಿ ಅಂತಂದ್ರೆ 2,000 ಅಭಿಮಾನಿಗಳು ಒಟ್ಟಿಗೆ ಸೇರಿ ಅದೇ ಬೊಮ್ಮನಹಳ್ಳಿ ಕ್ಷೇತ್ರ. ಯಾಕಂದ್ರೆ ಉಮಾಪತಿ ಅವರು ಹೇಳ್ತಾ ಇರ್ತಾರೆ, ಇದು ನನ್ನೂರು, ನನ್ನ ಜಾಗ, ನಾನು ಇಲ್ಲೇ ಸ್ಪರ್ಧಿಸಿದ್ದು, ಇಲ್ಲೇ ಜನರ ಪ್ರೀತಿಯನ್ನು ಗಳಿಸಿದ್ದೀನಿ, ಈ ಥರದೆಲ್ಲ ಮಾತುಗಳನ್ನು ಹೇಳ್ತಾನೆ ಬಂದಿರ್ತಾರೆ. ಹೀಗಾಗಿ ಅವ್ರದ್ದೇ ಜಾಗ ಅಂದರೆ ಬೊಮ್ಮನಹಳ್ಳಿ ಟು HSR ಲೇಔಟ್ ಒಂದು ಬೃಹತ್ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಉಮಾಪತಿಯವರ ಜಾಗಕ್ಕೆ ಹೋಗಿ ಒಂದು ಎಚ್ಚರಿಕೆ ಕೊಡುವಂತಹ ಒಂದು ಘಟನೆಯನ್ನು ನಡೆಸಲು ಒಂದು ಬೃಹತ್ ಸಜ್ಜನ್ನು ಹಾಕ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಅಭಿಮಾನಿಗಳಿಗೂ, ದರ್ಶನ್ ಅವರ ಸಮಸ್ತ ಅಭಿಮಾನಿಗಳಿಗೆ ಒಂದು ಕರೆ ಕೊಡಲಾಗಿದೆ. ಹೀಗಾಗಿ ಈಗಾಗಲೇ ಪ್ಲಾನ್ ಆಗಿರೋ ಪ್ರಕಾರ 1,000ದಿಂದ 2,000ದವರೆಗೆ ಅಭಿಮಾನಿಗಳು ಬೈಕ್ ರ್ಯಾಲಿ ಮಾಡಿ ಒಂದು ಬೃಹತ್ ಎಚ್ಚರಿಕೆ, ದರ್ಶನ್ ಜಿಂದಾಬಾದ್, ಡಿ ಬಾಸ್ ಜಿಂದಾಬಾದ್ ಅನ್ನೋ ರೀತಿಯಲ್ಲಿ ಒಂದು ಗಂಟೆಯನ್ನು ಅವರು ತಮ್ಮ ಘೋಷಣೆಯನ್ನ ಮೊಳಗಿಸಲು ಅಂದ್ರೆ ಅದರ ಮೂಲಕ ಉಮಾಪತಿಯವರಿಗೆ ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್. ಓಕೆ ಭಾರತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನಾಳೆ ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಉಮಾಪತಿ ವಿರುದ್ಧ ಮತ್ತೊಂದು ಪ್ರಯತ್ನ ಅಂದರೆ ಇದೊಂಥರ ಬೈಕ್ ರ್ಯಾಲಿ, ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬಟ್ ಇವೆಲ್ಲವೂ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಲ್ಲಬೇಕು. ಇದು ಅವ್ರು ಮಾಡಿದ್ರು ಅಂತ ಇವರು ಮಾಡಿದ್ರು ಅವರು ಅಂತ ಮಾಡಿದ್ರೆ ಚಿತ್ರರಂಗದಲ್ಲಿ ಒಗ್ಗಟ್ಟಿರಲ್ಲ. ಬಟ್ ಆದರೂ ಯಾಕಪ್ಪ ಇದು ಮುಂದುವರಿತಾನೆ ಇದೆ.